ಅಲ್ಲ ನಮ್ದು ಚಿಕ್ಕ ಸಜೆಷನ್ ಸಚಿವರಿಗೆ ಮಂಜಣ್ಣ ಒಂದೇ ಸೆಕೆಂಡ್ ಅಲ್ಲ ನಮ್ದು ಏನು ವಿನಂತಿ ಅಂತ ಹೇಳಿದ್ರೆ ಇವರು 3 ಪಂಚಾಯತಿಗೋ ಇಲ್ಲ 1 ಪಂಚಾಯತಿಗೋ ಮಾಡ್ಲಿ ಕೆಪಿಎಸ್ಸಿ ಶಾಲೆನ. ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಒಂದು ಪಂಚಾಯತಿಲಿ 10 ಶಾಲೆಗಳಿವೆ. 10 ಶಾಲೆಗಳಲ್ಲಿ ಒಂದು ಪಂಚಾಯತಿಲಿ ಮಕ್ಕಳು ಎಷ್ಟಪ್ಪ ಅಂದ್ರೆ 5 ಜನ ಮಕ್ಕಳು, 2 ಟೀಚರ್ ಇರ್ತಾರೆ. ಇಲ್ಲ 10 ಮಕ್ಕಳಿಗೆ 2 ಟೀಚರ್ ಇರ್ತಾರೆ. ಅವರು 1ರಿಂದ 4ನೇ ಕ್ಲಾಸ್ ಏನೂ ಕಲಿಸಲ್ಲ. ಅದಕ್ಕೆ ಅವನ್ನೆಲ್ಲ ಕ್ಲೋಸ್ ಮಾಡಬೇಕು. ಸರ್ಕಾರ ದಿಟ್ಟ ನಿರ್ಧಾರ ತಗೋಬೇಕು. ಯಾಕಂದ್ರೆ ಇವರಿಗೆ ಬೇರೆ ಬೇರೆ ಪ್ರೆಷರ್ಗಳನ್ನ ಮೆಟ್ಟಿ ನಿಂತು ಸರ್ಕಾರ ಒಂದು ಪಾಲಿಸಿ ಮಾಡಬೇಕು. ಒಂದು ಪಂಚಾಯತ್ಗೆ ಒಂದು ಕೆಪಿಎಸ್ಸಿ ಶಾಲೆ ತರ ಸಣ್ಣ ಸಣ್ಣ ಶಾಲೆಗಳು 5 ಜನ 4 ಜನ ಇರೋ ಮಕ್ಕಳ ಸಂಖ್ಯೆ ಬೇಕಲ್ಲ ಒಂದು ಕಡೆ ಮಾಡ್ತೀವಿ ಅಂದಾಗ ಇದು ಯಶಸ್ವಿ ಆಗುತ್ತೆ. ಕೆಪಿಎಸ್ಸಿ ಶಾಲೆ ಮಾಡಿದ್ರೆ ಮಕ್ಕಳು ಬರ್ತವೆ. ಲಕ್ಷಾಂತರ ರೂಪಾಯಿ ಕಟ್ಟಕ್ಕೆ ಯಾಕೆ ಹೋಗ್ತಾರೆ? ಸುರೇಶ್ ದಯಮಾಡಿ ನೀವು ಕಡಿಮೆ ಇರುವಂತಹ ಶಾಲೆಗಳನ್ನ ದಯಮಾಡಿ ಮರ್ಜ್ ಮಾಡಿ ಮಕ್ಕಳನ್ನ 4 ತರಗತಿಯಲ್ಲಿ ಕೂರಿಸ್ಕೊಂಡು ಏನ್ ಮಾಡ್ತೀರಿ? ಮತ್ತೆ ಇದ್ರಲ್ಲಿ ಬಹಳ ಅಪಾಯ ಇರೋದು ಏನ್ ಗೊತ್ತಾ? ಆ ಶಾಲೆಗಳನ್ನ ಮರ್ಜ್ ಮಾಡ್ಲಿಕ್ಕೆ ಸಾರ್ವಜನಿಕರು ಒಪ್ಪಿದ್ರು ಮಾಸ್ಟರ್ಗಳು ಬಿಡಲ್ಲ. ಹೌದು, ಯಾಕೆಂದ್ರೆ ಆ ಮಾಸ್ಟರ್ಗಳಿಗೆ ಏನು ಕೆಲಸ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಇದು ಬಹಳ ಪ್ರಾಬ್ಲಮ್. ಮಾನದಂಡ ಮಾಡಿ 25ಕ್ಕಿಂತ ಕಡಿಮೆ ಇರುವಂತಹ ಶಾಲೆಗಳನ್ನ ಬೇರೆ ಶಾಲೆಗಳಿಗೆ ಕೆಲಸ ಮಾಡ್ತಾರೆ. ಮಾತಾಡಬೇಡಿ. ಈಗ ಇವತ್ತೇನಾಗುತ್ತೆ ನಾಳೆ ಬಜೆಟ್ ನೋಡುವ. ಸುರೇಶ್ ಅವರೇ, ಮಾನ್ಯ ಅಧ್ಯಕ್ಷರೇ, ಸಭೆಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಅಲ್ಲ, ಮಂಜು ಅವ್ರೇನು ಹೇಳ್ತಾರಂತೆ? ಮಂಜು ಏನೇನು ಇಲ್ಲ, ಒಂದ್ ನಿಮಿಷ ಮಂಜು ಅಲ್ಲ, ಅವ್ರು ಹೇಳಿಬಿಡಿ, ಮತ್ತೆ ನೀವು ಹೇಳಿಬಿಡಿ. ಹೇಗೆ ಅನ್ನೋದಕ್ಕೆ ನಾನು ನಮ್ಮ ತಾಲೂಕಿನಲ್ಲಿ ಪ್ರೀ ಸ್ಕೂಲನ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಮಾಡ್ತಾರೆ, ಎಲ್ಲರೂ ಮಾಡಿಲ್ಲ. ಎಲ್ಲಿ ಮಾಡಿದ್ದೀರಿ? ನಿಮ್ ಸೆಕ್ಷನ್ ನಿಮ್ ಕಾಲೇಜ್ ಮೇಲೆ ಎಷ್ಟು ಮಾಡಿದ್ದೀರಿ ನೀವು? ಎಲ್ಲ ಕ್ಷೇತ್ರ ಮಾಡಿದ್ದಾರೆ. ಕಂಟಿನ್ಯೂ ಮಾಡಿ. ದಯವಿಟ್ಟು ಕೇಳಿ. ನಾನು ಮಂತ್ರಿಯವ್ರನ್ನ ಕರ್ಕೊಂಡೋಗಿ ನಾನೆಲ್ಲ ತೋರಿಸಿದೆ. ನಾನು 50 ಪಂಚಾಯತಿನಲ್ಲಿ 13 ಪಂಚಾಯತಿನಲ್ಲಿ ಮಕ್ಕಳ ಮನೆ ಅಂತೇಳಿ ಪ್ರೀ ಸ್ಕೂಲನ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಒಂದೊಂದು ಇದರಲ್ಲಿ 30 ಜನ ಈಗ ಆಲ್ರೆಡಿ ಸ್ಟೂಡೆಂಟ್ಸ್ ಇದ್ದಾರೆ. ಅದಕ್ಕೆ ನಾವು ಹೆಂಗೆ ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಶಾಸಕರ ನಿಧಿ ಮತ್ತು ಓಲ್ಡ್ ಬಾಯ್ಸ್ ಅಲ್ಲಿ ಓದಿರ್ತಕ್ಕಂಥವ್ರನ್ನ ತೋರಿಸ್ಕೊಂಡು ಅವ್ರಿಗೆ ಟೀಚರ್ ಮಾಡ್ತಕ್ಕಂಥವ್ರಿಗೆ ಟೀಚರ್ಸ್ಗಳಿಗೆ ಆ ಮಾಂಟಿಸರಿ ಟ್ರೈನಿಂಗ್ ನ ಕೊಟ್ಟು ಮಾಡ್ತಕ್ಕಂಥದ್ದನ್ನ ನಾವು ಮಾಡಿದ್ವಿ. ಇದಕ್ಕೆ ಶಿವಲಿಂಗೇಗೌಡರು, ಸುರೇಶ್ ಗೌಡರು ಹೇಳಿದಂಗೆ ಸರ್ಕಾರದಲ್ಲಿ ಬದ್ಧತೆ ಇರಬೇಕು. ಹಿಂದೆ ಏನ್ ಮಾಡಿದಾರೆ ಅನ್ನಲ್ಲ. ಮೊದಲು ಶಾಸಕರು ಏನಂತು ಅಂದ್ರೆ ಅವ್ರಿಗೊಂದು ಶಾಲೆ ತೆರೆಯೋಣ, ಇವ್ರು ಒಂದು ಶಾಲೆ ತೆಗೆಯೋಣ ಅಂತ ತೆಗೆದ್ಬಿಟ್ಟು ಎಲ್ಲೂ ಮಕ್ಕಳಲ್ಲಿ ಸ್ಟ್ರೆಂತ್ ಇಲ್ದಲೆ ಸಾವಿರಾರು ಶಾಲೆಗಳು ಕ್ಲೋಸ್ ಆಗಿರ್ತಕ್ಕಂಥ ನೋಡಿದ್ವಿ. ಮೊದಲು ಪ್ರೀ ಸ್ಕೂಲನ್ನ ಮಾಡ್ತಕ್ಕಂಥದ್ದನ್ನ ಪಂಚಾಯತಿ ಲೆವೆಲ್ ಅಲ್ಲಿ ಮಾಡಿದ್ರೆ ಅದಕ್ಕೆ ನೀವು ಬಂದು ನೋಡಿದ್ರಿ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿನೂ ಕೂಡ ಮಾಡಿ. ಮಾನ್ಯ ಅಧ್ಯಕ್ಷರೇ, ನಿಜವಾಗ್ಲೂ ಇದನ್ನ ಅವರಿಂದ ಇಷ್ಟೊಂದು ಸಹಕಾರ ಸಿಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ರ್ಯಾಷನಲೈಸ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅದಕ್ಕೆ ನಾನು ಮುಂಚೆನೆ ರೆಡಿ ಆಗಿದ್ದೆ ನಾನು. ಯಾಕಂದ್ರೆ ಏನಾಗ್ತದೆ ಸುನಿಲ್ ಅವರೇ, ತಮಗೂ ಗೊತ್ತು, ಎಲ್ಲ ಸದಸ್ಯರಿಗೂ ಕೂಡ ಬಂದು ಇವ್ರ ಶಾಲೆಗಳನ್ನ ಕ್ಲೋಸ್ ಮಾಡಿದ್ರು ಅಂತಕ್ಕಂಥದ್ದು ಯಾವತ್ತೂ ಕೂಡ ಕೆಟ್ಟ ಭಾವನೆ ಬರಬಾರ್ದು ಅಂತ ಹೇಳಿ ನಾನು ಹೇಳಿದೆ. ನಿಮ್ಮ ಸಹಕಾರ ಬೇಕಾಗ್ತದೆ. ಟೀಚರ್ಸ್ ಎಲ್ಲ ಮಾಡೋದಕ್ಕಾಗೋದಿಲ್ಲ. ನೀವು ತೀರ್ಮಾನ ಮಾಡಿ ನೀವು ಸಹಕಾರ ಕೊಡೋದಾದ್ರೆ. ಯಾಕೆಂದ್ರೆ ಅಧ್ಯಕ್ಷ, ಸುಮಾರು 25 ಮಕ್ಕಳಿರ್ತಕ್ಕಂಥ ಶಾಲೆ, ಸುಮಾರು 17,000 ಶಾಲೆಗಳಿದ್ದಾವೆ. ಪ್ರೈಮರಿ ಮತ್ತು ಪ್ರೈಮರಿನೇ ಜಾಸ್ತಿ. ಅದಕ್ಕೆ ನೀವೆಲ್ಲ ಹೇಳಿರೋದ್ರಿಂದ ರ್ಯಾಷನಲೈಸ್ ಮಾಡೋದಕ್ಕೆ ಈ ವರ್ಷನೇ ಶುರು ಮಾಡಿ. ನನ್ನ ಕ್ಷೇತ್ರದಲ್ಲಿ ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ಓಕೆ, ಅದನ್ನ ಗ್ರಾಮ ಪಂಚಾಯತಿ ಒಂದು ಶಾಲೆ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ನೀವು ಮಾಡಿ, ನಾವು ಅದಕ್ಕೆ ಒಪ್ಪಿಸ್ತೀವಿ. ನೀವು ಮಾಡಿ. ಗ್ರಾಮ ಪಂಚಾಯತಿ ಪ್ರೈಮರಿ ಸ್ಕೂಲ್ ಮಾಡಿ, ಎಲ್ಲದನ್ನು ಮಂಚ್ ಮಾಡಿ. MLA ಒಪ್ಕೋತಾರ ಅವ್ರವ್ರು ಮಾಡಿಸ್ತೀವಿ. ಏನ್ ಮಾಡ್ತೀವಿ? ಇಲ್ಲಿ ಬೊಬ್ಬೆಗೆ ಏನ್ ಮಾಡುದು? ನಾನ್ ನಿಮ್ ಜೊತೆಗೆ ಮಾಡಿ ನಮ್ಮ 2 ಕ್ಷೇತ್ರ ಮೊದಲು ತಗೊಳ್ಳಿ. ನಾವು ಸ್ಟ್ರಾಂಗ್ ಆಗಿ ಆಯ್ತಾ? ಶೂಲೆ 3 ಕ್ಷೇತ್ರ, ಶೂಲೆ 4 ಕ್ಷೇತ್ರ, 5 6 7 ಆಯ್ತಲ್ಲ. ಮತ್ತೆ ಒಪ್ಪಿಗೆ ಸಿಕ್ಕಿದಂಗೆ ನಂದು ನಾನು ಸ್ವಲ್ಪ ನೋಡಿ ಹೇಳ್ತೇನೆ. ಆಯ್ತಾ? ರಾಜಕಾರಣಿ ನೀವು. ಯಶ್ಪಾಲ್ ಮಜಾರ್ ಇಸನ್ ನಾಳೆ ಟುಮಾರೋ ಇಸ್ ಆನ್ಸರ್. ನಾಳೆ ಹೌದು, ರಿಪ್ಲೈ ಬರಲಿಲ್ಲ. ರೇವಣ್ಣ ಅವರೇ, ರಿಪ್ಲೈ ಬರಲಿಲ್ಲ. ಟುಮಾರೋ ಇಸ್ ರಿಪ್ಲೈ. ಅದಕ್ಕೆ ಅಲ್ಲಿಗೆ ಮಾತಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದೀವಿ. ಮೋಸ್ಟ್ಲಿ ನೀವು ಸೋಮವಾರನೇ ನಮಗೆ ಕೊಡೋದು ಅಂತ ಹೇಳ್ಬಿಡಿ ಸುಮ್ಮನೆ ಇದ್ದೀವಿ. ಇನ್ನೇನು ಮಾಡೋದು? ಮಂಡೆ ಕೊಡ್ತೇನೆ. ಯಶ್ಪಾಲ್ ಇಲ್ಲ. SD ತಮ್ಮಯ್ಯ